ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಶಾಲೆಯಿಂದ ಹೊರಗುಳಿದ ಮಕ್ಕಳು ದಾಖಲಾದ ತರಗತಿಯ ಇಂದಿನ ತರಗತಿಯನ್ನು ಸಹ ವಿದ್ಯಾಭ್ಯಾಸ ಮಾಡಿದ ತರಗತಿ ಎಂದು ಪರಿಗಣಿಸುವ ಕುರಿತು ಈ ಒಂದು ಕರ್ನಾಟಕ ಸರ್ಕಾರದ ನಡಾವಳಿಯಂತೆ ಒಂದು ಆದೇಶ ಆಗಿರ್ತಕ್ಕಂಥದ್ದು. ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅತ್ಯಂತ ಮುಖ್ಯವಾದಂತ ಆದೇಶ, ಇದು ಬೇಕಾಗಿದ್ದಂತ ಆದೇಶ ಅಂತ ಅನ್ನಿಸ್ತಾ ಇದೆ ನನಗೆ. ಶಾಲೆಯಲ್ಲಿ OIC ಮಕ್ಕಳನ್ನ ನಾವು ವಯಸ್ಸಿಗೆ ಅನುಗುಣವಾಗಿ ದಾಖಲೆಯನ್ನ ಮಾಡ್ಕೊಂತೀವಿ. ಅವರು 2ನೇ ಕ್ಲಾಸ್ ಇರ್ಬೋದು, 3ನೇ ಕ್ಲಾಸ್ ಇರ್ಬೋದು, 4ನೇ ಕ್ಲಾಸ್ ಬಂದು ಜಾಯಿನ್ ಆಗ್ತಾರೆ ವಯಸ್ಸಿಗೆ ಅನುಗುಣವಾಗಿ. ಮುಂದಿನ ಅವರ ಒಂದು ವ್ಯಾಸಂಗ ಅಥವಾ ವೃತ್ತಿಗೆ ಸಂಬಂಧಪಟ್ಟಂತೆ ಅವರಿಗೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಬೇಕಾಗ್ಬೋದು, ಕನ್ನಡ ಪ್ರಮಾಣ ಪತ್ರ ಬೇಕಾಗ್ಬೋದು, 1ರಿಂದ 10ನೇ ತರಗತಿವರೆಗೂ. ಅಂತ ಸಂದರ್ಭದಲ್ಲಿ ನಾವು ಶಾಲೆಯಲ್ಲಿ ಯಾವ ರೀತಿ ನೀಡಬೇಕು ಅಂತ ಪರಿಸ್ಥಿತಿ ಬಂದಾಗ ಈ ಒಂದು ಆದೇಶವನ್ನ ಶಾಲೆಯಲ್ಲಿ ದಾಖಲಾತಿ ಪುಸ್ತಕದ ಜೊತೆಯಲ್ಲೇ ಒಂದು ನಿರ್ವಹಣೆಯನ್ನ ಮಾಡಿದ್ರೆ, ದಾಖಲಾತಿ ಪುಸ್ತಕದಲ್ಲಿ ಈ ಆದೇಶನ ಇಟ್ರೆ ಬಹಳಷ್ಟು ಮುಖ್ಯ ಶಿಕ್ಷಕರಿಗೆ ಹಾಗೂ ಆ ಮಕ್ಕಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಈ ಆದೇಶವನ್ನು ಪ್ರಸ್ತುತ ಇಲ್ಲಿ ನೀಡಿರ್ತಕ್ಕಂಥ ಆದೇಶಕ್ಕೆ ಸಂಬಂಧಪಟ್ಟಂತೆ ತಮಗೆ ಇಲ್ಲಿ ಕೊಟ್ಟಿರೋ ಅಂಥದ್ದು ಎಲ್ಲದನ್ನು ಸಹ ಓದಿ ತಮ್ಮ ಗಮನಕ್ಕೆ ತರೋ ಪ್ರಯತ್ನವನ್ನ ಮಾಡ್ತೀನಿ. ಪ್ರಸ್ತಾವನೆ. ಮೇಲೆ ಉಲ್ಲೇಖಿತ ಪತ್ರದಲ್ಲಿ ಓದಲಾದ ಪ್ರಸ್ತಾವನೆಯಲ್ಲಿ ರಾಜ್ಯ ಯೋಜನಾ ನಿರ್ದೇಶಕರು ಸರ್ವ ಶಿಕ್ಷಣ ಅಭಿಯಾನ ಬೆಂಗಳೂರು ಇವರು ಶಾಲೆಯಿಂದ ಹೊರಗುಳಿದ ಮಕ್ಕಳು ಪೂರೈಸಿದ ಕಾರ್ಯತಂತ್ರದ ನಂತರ ದಾಖಲಿಸಿದ ತರಗತಿಯ ಇಂದಿನ ತರಗತಿಯನ್ನು ಸಹ ವಿದ್ಯಾಭ್ಯಾಸ ಮಾಡಿದ ತರಗತಿ ಎಂದು ಪರಿಗಣಿಸಲು ಹಾಗೂ ಸರ್ಕಾರಿ ಉದ್ಯೋಗ, ಉನ್ನತ ವ್ಯಾಸಂಗ, ವೃತ್ತಿ ಆಧಾರಿತ ತರಬೇತಿ ಹಾಗೂ ಇತರೆ ಅವಕಾಶಗಳ ಸದುಪಯೋಗ ಪಡೆದುಕೊಳ್ಳಲು ಸರ್ಕಾರದ ಆದೇಶ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಇದರ ವಿಷಯ ಗೊತ್ತಾಯ್ತು ಅಂತ ಅನ್ಸುತ್ತೆ. ಪ್ರಸ್ತಾವನೆಯಲ್ಲಿ ಆ ಮಕ್ಕಳಿಗೆ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಕೇಳಿರ್ತಕ್ಕಂಥದ್ದು. ಸರ್ವ ಶಿಕ್ಷಣ ಅಭಿಯಾನದ ವತಿಯಿಂದ ಪ್ರತಿ ವರ್ಷ ಡಿಸೆಂಬರ್ ಮಾಹೆಯಲ್ಲಿ 6ರಿಂದ 14 ವರ್ಷದ ಶಾಲೆಯಿಂದ ಹೊರಗುಳಿದ OIC ವಿವಿಧ ಕಾರ್ಯತಂತ್ರದ ಮೂಲಕ ವಿಶೇಷ ತರಬೇತಿಗಳನ್ನು ಕಲಿತ ನಂತರ ವಯೋಮಾನಕ್ಕೆ ಹಾಗೂ ತರಬೇತಿಯಲ್ಲಿ ಗಳಿಸಿದ ಸಾಮರ್ಥ್ಯಕ್ಕನುಸಾರವಾಗಿ ತರಗತಿಗೆ 7 ವರ್ಷದ ಮಗುವನ್ನು ಶಾಲೆಗೆ ದಾಖಲಾದ ಮಗುವಾದಲ್ಲಿ ಶಾಲಾಧಾರಿತ ವಿಶೇಷ ತರಬೇತಿ ನೀಡಿ ವಯೋಮಾನಕ್ಕೆ ಹಾಗೂ ಪಡೆದ ಸಾಮರ್ಥ್ಯಕ್ಕನುಗುಣವಾಗಿ ನೇರವಾಗಿ 1ನೇ ತರಗತಿ ಇಲ್ಲದೆ 2ನೇ ತರಗತಿಗೆ ದಾಖಲಿಸಲಾಗುವುದು. ಶಾಲಾ ಮುಖ್ಯವಾಹಿನಿಗೆ ತರಲಾಗುವುದು ಹಾಗೂ ಚೈಲ್ಡ್ ಟ್ರ್ಯಾಕಿಂಗ್ ಮೂಲಕ ಮಗುವಿನ ಶಾಲಾಭ್ಯಾಸವನ್ನು ಜಾಡು ಹಿಡಿಯಲಾಗುತ್ತದೆ. ಇದು ಒಂದು ಪ್ರಕ್ರಿಯೆ ಕೊಟ್ಟಿದ್ದಾರೆ. ನಂತರ ಶಾಲೆಯಿಂದ ಹೊರಗುಳಿದ ಕಾರ್ಯತಂತ್ರವನ್ನು ಪೂರೈಸಿ ಮುಂದಿನ ಅಭ್ಯಾಸ ಪಡೆದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಇತರೆ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಸಲ್ಲಿಸುವಾಗ ಗ್ರಾಮೀಣ ಪ್ರಮಾಣ ಪತ್ರ 371(j) ನಿಯಮಕ್ಕೆ ಒಳಪಡುವ ಜಿಲ್ಲೆಗಳವರಿಗೆ ಪ್ರಮಾಣ ಪತ್ರ, ಕನ್ನಡ ವ್ಯಾಸಂಗ ಪ್ರಮಾಣ ಪತ್ರ ಇತ್ಯಾದಿ ಸೌಲಭ್ಯವನ್ನು ಪಡೆಯುವಾಗ OIC ವಿವಿಧ ಕಾರ್ಯತಂತ್ರಗಳಲ್ಲಿ ಪಡೆದ ಸಾಮರ್ಥ್ಯಗಳನ್ನು ಪರಿಗಣಿಸದೆ ಶಾಲೆಗೆ ದಾಖಲಾದಾಗಿನಿಂದ ತರಗತಿಗಳನ್ನು ಮಾತ್ರ ಪರಿಗಣಿಸಿ 10 ವರ್ಷಗಳ ಅವಧಿಯನ್ನು ಪೂರೈಸದೇ ಇರುವ ಪ್ರಮಾಣ ಪತ್ರವನ್ನು ಈ ವಿದ್ಯಾರ್ಥಿಗಳಿಗೆ ನೀಡಿರುವ ಪ್ರಕರಣಗಳು ಕಂಡುಬಂದಿದ್ದು, ಇದರಿಂದ ಶಾಲೆಯಿಂದ ಹೊರಗುಳಿದ ವಿವಿಧ ಕಾರ್ಯತಂತ್ರಗಳ ಮೂಲಕ ಮುಖ್ಯವಾಹಿನಿಗೆ ಬಂದ ಮಕ್ಕಳಿಗೆ ಅನ್ಯಾಯವಾಗುತ್ತದೆ ಎಂದು ಪ್ರಸ್ತಾಪಿಸಲಾಗಿರುತ್ತದೆ. ಈ ರೀತಿ ಆಗಿದೆ. ಸೊ ಅದನ್ನ ಪ್ರಸ್ತಾಪನೆಯನ್ನ SSN ಅವರು ಮಾಡಿದ್ದಾರೆ. ಸದರಿ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. ಸರ್ಕಾರದ ಆದೇಶ ಸಂಖ್ಯೆ ED 194 ಮಾಹಿತಿ 2018 ಬೆಂಗಳೂರು ದಿನಾಂಕ 27/8/2018. ಏನು ಆದೇಶವನ್ನು ಕೊಟ್ಟಿದ್ದಾರೆ ಅಂದ್ರೆ, ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳು ಪೂರೈಸಿದ ಕಾರ್ಯತಂತ್ರದ ನಂತರ ಮುಖ್ಯವಾಹಿನಿಗೆ ಬಂದ ಮಕ್ಕಳಿಗೆ ಸರ್ಕಾರಿ ಉದ್ಯೋಗ, ಉನ್ನತ ವ್ಯಾಸಂಗ, ಗ್ರಾಮೀಣ ಪ್ರಮಾಣ ಪತ್ರ, 371(j) ನಿಯಮಕ್ಕೆ ಒಳಪಡುವ ಜಿಲ್ಲೆಗಳವರಿಗೆ ಪ್ರಮಾಣ ಪತ್ರ, ಕನ್ನಡ ವ್ಯಾಸಂಗ ಪ್ರಮಾಣ ಪತ್ರ, ವೃತ್ತಿ ಆಧಾರಿತ ತರಬೇತಿ ಹಾಗೂ ಇತರೆ ಅವಕಾಶಗಳನ್ನು ಇದೊಂದ್ಸಲ ಈ ರೀತಿ ಸ್ಕ್ರೀನ್ ಶಾಟ್ ಆದ್ರೆ ಮಾಡ್ಕೊಳ್ಳಿ. ಇದನ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡಿ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ. ಬೇಕಾದ್ರೆ ತಾವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಮುಂದುವರಿದಂತ ಆದೇಶ ಇದಿದೆ. ಸದುಪಯೋಗ ಪಡೆದುಕೊಳ್ಳಲು ದಾಖಲಿಸಿದ ತರಗತಿಯ ಇಂದಿನ ತರಗತಿಗಳನ್ನು ಸಹ ವಿದ್ಯಾಭ್ಯಾಸ ಮಾಡಿದ ತರಗತಿ ಎಂದು ಪರಿಗಣಿಸಿ
ಪ್ರಮಾಣ ಪತ್ರವನ್ನು ನೀಡಲು ಅನುಮತಿ ನೀಡಿ ಆದೇಶಿಸಿದೆ. ಮುಖ್ಯ ಶಿಕ್ಷಕರು ಶಾಲಾ ಆಡಳಿತ ಮಂಡಳಿಗಳಿಗೆ ಈ ಬಗ್ಗೆ ಸೂಕ್ತ ನಿರ್ದೇಶನ ನೀಡಿ ಸುತ್ತೋಲೆ ಜ್ಞಾಪನವನ್ನು ರಾಜ್ಯ ಯೋಜನಾ ನಿರ್ದೇಶಕರು ಸರ್ವ ಶಿಕ್ಷಣ ಅಭಿಯಾನ ಬೆಂಗಳೂರು ಇವರು ಹೊರಡಿಸತಕ್ಕದ್ದು. ಸ್ಯಾಡ್ಸ್ ಮೊದಲಾದ ತಂತ್ರಾಂಶಗಳಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳು ದಾಖಲಾದ ತರಗತಿ ಹಿಂದಿನ ತರಗತಿಯನ್ನು ಸಹ ವಿದ್ಯಾಭ್ಯಾಸ ಮಾಡಿದ ತರಗತಿ ಎಂದು ದಾಖಲಿಸತಕ್ಕದ್ದು. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ FD 4 TFP 2018 ದಿನಾಂಕ 24/7/2018 ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಲಾದ ಅಧಿಕಾರಾನ್ವಯ ಹೊರಡಿಸಲಾಗಿದೆ. ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ SRS ನಾಥನ್, ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ, ಯೋಜನೆ. ಈ ರೀತಿಯಾಗಿ ಈ ಒಂದು ಮಹತ್ವದ ಆದೇಶ ಬಹಳಷ್ಟು ಅನುಕೂಲ ಆಗುತ್ತೆ OSC ನೇರವಾಗಿ ದಾಖಲಾಗ್ತಕ್ಕಂಥ ಮಕ್ಕಳಿಗೆ. ಸೊ ಇದನ್ನ ಅವುಗಳು ಶಾಲೆಯಲ್ಲಿ ನಿರ್ವಹಣೆ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಮಾಹಿತಿಯನ್ನ ಪಡೆದುಕೊಂಡು ಅನುಸರಿಸಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.